Hello students, this is Ragini Chandrasekhar and I am going to take cost accounting for your class, that is for final year 5th semester students. Okay, I think ನನ್ನ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. You know who am I and I am going to handle the same subject, that is cost accounting. It is called as elements of cost and costing methods and techniques also. Okay, ಸೊ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು ಅಂತ ಫಸ್ಟ್ ಈ ಕ್ಲಾಸಲ್ಲಿ ತಿಳ್ಕೊಡುವ. ಅದಕ್ಕಿಂತ ಮೊದಲು ನಾನು ನಿಮಗೆ, ನೀವೆಲ್ಲ ಈಗ ಫೈನಲ್ ಇಯರಿಗೆ ಪ್ರಮೋಟ್ ಆಗಿದ್ದೀರಾ, ಕರೆಕ್ಟ್? ಸೊ ಯು ಹ್ಯಾವ್ ನಾಟ್ ಫೇಸ್ಡ್ ಎಕ್ಸಾಮಿನೇಷನ್ ಬಿಕಾಸ್ ಆಫ್ ಕೋವಿಡ್-19 ರೀಸನ್. ಅದು ಹಾಗಂದ ತಕ್ಷಣ ಯು ಆರ್ ಪ್ರಮೋಟೆಡ್ ಅಂದ ತಕ್ಷಣ ಯು ಆರ್ ನಾಟ್ ಏಬಲ್ ಟು ಕಮ್ ಟು ಫೈನಲ್ ಇಯರ್ ಅಂತಲ್ಲ. ಯು ಆರ್ ಆಲ್ ಏಬಲ್. ಆ್ಯಂಡ್ ನೀವು ಏನು ಎಕ್ಸಾಮ್ ಒಂದು ಫೇಸ್ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಲಾಸ್ಟ್ ಸೆಮೆಸ್ಟರ್ನ ಎಲ್ಲ ಸಬ್ಜೆಕ್ಟನ್ನು ಕಲ್ತಿದ್ದೀರಾ, ಅದನ್ನು ಓದಿದ್ದೀರಾ. ಅದರಲ್ಲಿ ಏನು ನಿಮಗೆ ಕನ್ವಿನ್ಸ್ ಆಗಬೇಕಿತ್ತು, ಅಂದರೆ ಏನು ಕನ್ವೆ ಆಗಬೇಕಿತ್ತು ಮೆಸೇಜ್, ಆಯಾಯ ಸಬ್ಜೆಕ್ಟಲ್ಲಿ ಅದರದ್ದೇ ಆದ ಇನ್ಫಾರ್ಮೇಷನ್ ಕನ್ವೆ ಆಗಬೇಕು. ಅದರಲ್ಲಿ ಒಂದಷ್ಟು ಲರ್ನಿಂಗ್ ಥಿಂಗ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕಲಿತೇ ಬಂದಿದ್ದೀರಾ. ಸೊ ಯು ಆರ್ ಆಲ್ ಏಬಲ್ ಟು ಎಂಟರ್ ಟು ಫೈನಲ್ ಇಯರ್. ಸೊ ಈ ಫೈನಲ್ ಇಯರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಪ್ಲೇಸನ್ನು ಇನ್ಕಮ್ ಟ್ಯಾಕ್ಸ್ ತೊಗೊಳುತ್ತೆ, ಸೆಕೆಂಡ್ ಪ್ಲೇಸನ್ನು ಕಾಸ್ಟ್ ಅಕೌಂಟಿಂಗ್ ತೊಗೊಳುತ್ತೆ. ಸೊ ಈ ಕಾಸ್ಟ್ ಅಕೌಂಟಿಂಗ್ ನಾನೇನು ತಗೋತಾ ಇದ್ದೀನಿ, ಅದು 100% ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಅಲ್ಲಿ ಥಿಯರಿಗೆ ಇಂಪಾರ್ಟೆನ್ಸ್ ಕಡಿಮೆ, ಬಟ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ theory, any understanding of any practical subject is very difficult. So ಥಿಯರಿನ ಅರ್ಥ ಮಾಡ್ಕೊಳ್ಳುವ, ನಂತರ ಅದನ್ನು ಪ್ರಾಕ್ಟಿಕಲ್ ಸೆನ್ಸಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವ, ಅದರ ಅಪ್ಲಿಕೇಶನ್ಸ್ ಹೇಗಾಗುತ್ತೆ ನಮ್ಮ ಡೇ ಟು ಡೇ ಲೈಫಲ್ಲಿ ಅದನ್ನು ನಾವು ಕಲ್ತ್ಕೊಳ್ಳುವ. ಓಕೆನಾ? ಸೊ ಇವತ್ತಿಂದ ಅಥವಾ ಈ ಸೆಪ್ಟೆಂಬರಿಂದ ನಿಮ್ಮ ನೆಕ್ಸ್ಟ್ ಜರ್ನಿ ಆಫ್ ಫೈನಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಎಸ್, ಇಟ್ ಈಸ್ ಅ ಗೋಲ್ಡನ್ ಜರ್ನಿ. ನೀವು ಇದನ್ನು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆ ಎಂಜಾಯ್ಮೆಂಟಲ್ಲಿ ನಿಮ್ಮ ಲರ್ನಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡಬೇಡಿ, ಅದನ್ನು ಕಂಟಿನ್ಯೂ ಮಾಡಿ. ಆ್ಯಂಡ್ ನಾನು ನಿಮಗೆ ಹೇಳೋದಿದ್ರೆ, ದಿಸ್ ಇಸ್ ದ ಓನ್ಲಿ 1 year ಯು ಹ್ಯಾವ್ ಇನ್ ಯೋರ್ ಹ್ಯಾಂಡ್ ಟು ಸ್ಕೋರ್, ಟು ಇಂಪ್ರೂವ್ ಯೋರ್ ಸ್ಕೋರ್ ಅಲ್ವಾ. ಸೊ ಯು ಶುಡ್ ಯುಟಿಲೈಸ್ ಇಟ್ ಇನ್ ಅ ಬೆಟರ್ ಸೆನ್ಸ್. ನಿಮ್ಮ ಸ್ಕೋರನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ತುಂಬ ಯೂಸ್ಫುಲ್ ಆಗಿರುವಂಥ ಇಯರ್ ಇದು. ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನೀವು ಇಲ್ಲಿ ಚೆನ್ನಾಗಿ ಓದಿ, ಚೆನ್ನಾಗಿ ಸ್ಕೋರ್ ಮಾಡಿ. ಓಕೆನಾ? ಸೊ ಈಗ ನಾನು ನಿಮಗೆ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಕಾಸ್ಟ್ ಅಕೌಂಟಿಂಗ್ ಹೆಸರು ಹೇಳುತ್ತೆ ನೋಡಿ, ಇಟ್ಸ್ ಅ ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್. ನೀವು ಕೇಳ್ಬೋದು, ದ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ವೆದರ್ ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ವಾಟ್ ವಿ ಹ್ಯಾವ್ ಲರ್ನ್ ಟಿಲ್ ನೌ ಅಲ್ವಾ. ಎಷ್ಟು PUC ಯಲ್ಲಿ 2 ವರ್ಷ, ಡಿಗ್ರಿಯಲ್ಲಿ 2 ವರ್ಷ ಅಂತೂ ನೀವು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಕಲಿತೇ ಇದ್ದೀರಾ. ಆ್ಯಂಡ್ ಎಸ್, ನಮ್ಮ ಕಾಲೇಜಲ್ಲಿ ಕಲ್ತಿರೋ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಫೈನಾನ್ಷಿಯಲ್ ಅಕೌಂಟ್ ಫಸ್ಟ್ ಇಯರಲ್ಲಿ ನಾನೇ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಆದರೂ ಸಹ ನೀವು ಕೇಳ್ಬೋದು, ಕಾಸ್ಟ್ ಅಕೌಂಟಿಂಗೇ ಯಾಕೆ, ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್, ವೈ ನಾಟ್ ದ ಫೈನಾನ್ಷಿಯಲ್ ಅಕೌಂಟಿಂಗ್? ಅಲ್ಲಿ ಒಂದು ಸಣ್ಣ ಡ್ರಾಬ್ಯಾಕ್ ಅಂತ ಹೇಳ್ಬೋದು, ಅಥವಾ ಲಿಮಿಟೇಷನ್ ಇದೆ ಫೈನಾನ್ಷಿಯಲ್ ಅಕೌಂಟಿಂಗ್ದು. ಏನಂತ ಹೇಳಿದರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ಅಪ್ಲೈಡ್ ಟು ದ ಹೋಲ್ ಆರ್ಗನೈಸೇಷನ್. ಸೊ ಕ್ಯಾಲ್ಕುಲೇಷನಲ್ಲಿ ನೋಡಿ, ನೀವು ಪ್ರಾಫಿಟ್ ಆ್ಯಂಡ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ನಾವು ಡ್ರಾಫ್ಟ್ ಮಾಡ್ತೀವಿ, ದ್ಯಾಟ್ ಈಸ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವೆಲ್ಲ ಆಗಿರ್ಬೋದು. ದ್ಯಾಟ್ ಈಸ್ created in an overall sense to apply to the whole organization, where the expenses or the incomes, revenues, expenditures, that all are calculated or that all are collected of a whole organization for a complete period of a 1 year. ನಾವು ಎಷ್ಟು ಪೀರಿಯಡಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ರೆಡಿ ಮಾಡ್ತೀವಿ, ಅಷ್ಟು ಪೀರಿಯಡ್ನ ಎಲ್ಲ ಇನ್ಫಾರ್ಮೇಷನನ್ನು ಅದು ಹೋಲ್ ಆರ್ಗನೈಸೇಷನ್ದು ಕಲೆಕ್ಟ್ ಮಾಡಿ ನಾವು ಅದರಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಹೌದಾ? ಪ್ರಾಫಿಟ್ ಇಲ್ಲ ಲಾಸನ್ನು ಫೈಂಡ್ ಔಟ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಾದರೆ ಸೋರ್ಸಸ್ ಆಫ್ ಫಂಡ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕರೆಕ್ಟಾ? ಸೊ ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆರ್ಗನೈಸೇಷನಲ್ಲಿ ಡಿಪಾರ್ಟ್ಮೆಂಟಲ್ ವೈಸ್ ಪ್ರಾಫಿಟ್ ಬೇಕಾಗುತ್ತೆ, ಅಥವಾ ಡಿಪಾರ್ಟ್ಮೆಂಟಲ್ ವೈಸ್ ಕಾಸ್ಟ್. ಫಾರ್ ಎಕ್ಸಾಂಪಲ್, ನನ್ನ ಆರ್ಗನೈಸೇಷನಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್,
ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಇನ್ವೆಂಟ್ರಿ ಡಿಪಾರ್ಟ್ಮೆಂಟ್, ಈ ರೀತಿ ನಾನು ಡಿಪಾರ್ಟ್ಮೆಂಟಲ್ ವೈಸ್ ಫಂಕ್ಷನಲ್ ಅಲೋಕೇಶನನ್ನು ಮಾಡಿಕೊಂಡಾಗ ಆ ಪರ್ಟಿಕ್ಯುಲರ್ ಫಂಕ್ಷನಿಗೆ ಎಷ್ಟು ಎಕ್ಸ್ಪೆನ್ಸಸ್ ಕ್ರಿಯೇಟ್ ಆಗಿದೆ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪೆನ್ಸಸ್ ಎಷ್ಟು, ಸೊ ದ್ಯಾಟ್ ಐ ಕ್ಯಾನ್ ಜಸ್ಟ್ ಫಾರ್ಕಾಸ್ಟ್ ದ ಎಕ್ಸ್ಪೆನ್ಸಸ್ ಆಫ್ ಕಮಿಂಗ್ ಇಯರ್, ನೆಕ್ಸ್ಟ್ ಇಯರ್ನಲ್ಲಿ ನಾನು ಎಷ್ಟು ಅದಕ್ಕೆ ಬಜೆಟನ್ನು ಇಡಬೇಕಾಗತ್ತೆ. ಸೊ ಇದರ ಎಲ್ಲ ಕ್ಯಾಲ್ಕುಲೇಷನಿಗೆ ಕಾಸ್ಟ್ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ. ಅಂಥ ಸಿಚುವೇಷನ್ನಲ್ಲಿ ಫೈನಾನ್ಷಿಯಲ್ ಅಕೌಂಟ್ ನಿಮಗೆ ಸ್ವಲ್ಪ ಕ್ರಿಟಿಕಲ್ ವೇ ಆಫ್ ಅ ಕ್ಯಾಲ್ಕುಲೇಷನನ್ನು ಕೊಡುತ್ತೆ. ಆ್ಯಂಡ್ ಅಗೇನ್ ಆಲ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ವಿಲ್ ನಾಟ್ ಸಪೋರ್ಟ್ ಇನ್ ದ ಸೆನ್ಸ್. ಓಕೆ, ಸೊ ಅಂಥ ಸಿಚುವೇಷನಲ್ಲಿ ನಾವು ಯೂಸ್ ಮಾಡ್ತೀವಿ ಕಾಸ್ಟ್ ಅಕೌಂಟಿಂಗ್. ಆದರೆ ನೆನ್ಪಿಟ್ಕೊಳ್ಳಿ, ಕಾಸ್ಟ್ ಅಕೌಂಟಿಂಗ್ ಈಸ್ ಜಸ್ಟ್ ಅ ಬ್ರ್ಯಾಂಚ್ ಆಫ್ ಅ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗನ್ನು ನೀವು ಒಂದು ಟ್ರೀ ಅಂತ ಎಸ್ಯೂಮ್ ಮಾಡಿದರೆ ಈ ಕಾಸ್ಟ್ ಅಕೌಂಟಿಂಗ್ ಅದರ ಒಂದು ಬ್ರ್ಯಾಂಚ್ ಅಷ್ಟೇ. ಓಕೆನಾ? ಸೊ ಫೈನಲಿ ನಾವು ಕಾಸ್ಟ್ ಅಕೌಂಟಿಂಗನ್ನು ಅದರಲ್ಲಿ ಬಂದಿರುವಂಥ ರಿಸಲ್ಟನ್ನು ಮತ್ತೆ ಫೈನಾನ್ಷಿಯಲ್ ಅಕೌಂಟಿಗೆ ಹಾಕ್ತೀವಿ, ಅಲ್ಲಿಂದ ಓವರ್ ಆಲ್ ರಿಸಲ್ಟನ್ನು ತಗೋತೀವಿ. ಯು ಅಂಡರ್ಸ್ಟುಡ್? ನೋ, ಕಾಸ್ಟ್ ಅಕೌಂಟಿಂಗಲ್ಲೂ ನಾವು ಕಾಸ್ಟ್ ಶೀಟನ್ನು ರೆಡಿ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಆ್ಯಂಡ್ ಕಾಸ್ಟ್ ಶೀಟನ್ನು ಇನ್ಫಾರ್ಮೇಷನನ್ನು ವಿಲ್ ಜಸ್ಟ್ ಡ್ರ್ಯಾಗ್ ಇನ್ ಟು ದ ಕಾಸ್ಟಿಂಗ್ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ ದ್ಯಾಟ್ ಈಸ್ ಸಿಮಿಲರ್ ಟು ದ ಬ್ಯಾಲೆನ್ಸ್ ಶೀಟ್ ಆಫ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಫೈನಾನ್ಷಿಯಲ್ ಅಕೌಂಟಿಂಗ್. ಗಾಟ್ ದಿಸ್? ಸೊ ಇದು ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಕಾರ್ಪೊರೇಟ್ ಅಕೌಂಟಿಂಗ್ ಆಗಿರ್ಬೋದು, ಇವೆಲ್ಲವೂ ಸಹ ಫೈನಾನ್ಷಿಯಲ್ ಅಕೌಂಟಿಂಗ್ನ ಬ್ರಾಂಚಸ್ ಬಿಟ್ಟರೆ ಅದೇ ಮೇನ್ ಅಲ್ಲ. ಫಸ್ಟ್ ಫೈಂಡ್ ಔಟ್ ಆಗಿರೋದು, ಅದು ಫಸ್ಟ್ ನಿಮಗೆ ಕಂಡು ಹಿಡಿದಿರುವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್. ಆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಒಂದೊಂದು ಲೂಪ್ ಹೋಲ್ಸ್ ಇರುತ್ತೆ ಅಲ್ವಾ, ಒಂದೊಂದು ಡ್ರಾಬ್ಯಾಕ್ಸ್ ಇದೆ. ಆ ಡ್ರಾಬ್ಯಾಕ್ಸನ್ನು ಪ್ಯಾಚ್ ಅಪ್ ಮಾಡಿಕೊಂಡು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ರೀತಿಯ ಕಾಸ್ಟ್ ಅಕೌಂಟಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರ್ಬೋದು, ಇದನ್ನೆಲ್ಲ ಅವರು ಒಂದೊಂದನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಸರಿನಾ? ಸೊ ಈಗ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ಇದನ್ನು ಎಲ್ಲೆಲ್ಲ ಅಪ್ಲೈ ಮಾಡ್ತಾರೆ, ಇದನ್ನು ಹೇಗೆ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬಿಫೋರ್ ದ್ಯಾಟ್, ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ಟುಡೇಸ್ ಕ್ಲಾಸ್ ವಿಲ್ ಮೂವ್ ಆನ್ ಟು ದ ಸಿಲೆಬಸ್ಸನ್ನು ಒಮ್ಮೆ ನೋಡ್ಕೊಂಬರ್ವಾ. ನೀವು ಸಿಲೆಬಸ್ಸನ್ನು ನೀವು ಕಾಸ್ಟ್ ಅಕೌಂಟಿಂಗ್ ಬುಕ್ಕಲ್ಲಿ ಕಂಪಲ್ಸರಿಲಿ ಫಸ್ಟ್ ಪೇಜಲ್ಲಿ ಬರೀಲೇಬೇಕು. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಕಲಿತಾ ಇದ್ದೀವಿ ಅಥವಾ ಹೇಗೆ ಕಲಿತಾ ಇದ್ದೀವಿ, ಯಾವ್ಯಾವ ಟಾಪಿಕ್ಸ್ ಫಿನಿಷ್ ಆಗಿದೆ, ಯಾವ ಟಾಪಿಕ್ಸನ್ನು ಬಿಟ್ಟಿದ್ದೀವಿ, ಇದರ ಬಗ್ಗೆ ಕ್ಲಿಯರ್ ಐಡಿಯಾ. ಆ್ಯಂಡ್ ನನಗೂ ಸಹ ನೀವು ಮಧ್ಯೆ ನೆನ್ಪು ಮಾಡಬೇಕು, ಮ್ಯಾಮ್ ನೀವು ಇದು ಹೇಳಲಿಲ್ಲ ಅಂತ ಹೇಳಬೇಕಲ್ವಾ. ಸೊ ಆ ರೀಸನ್ಗೋಸ್ಕರ ಏನು ಸಿಲೆಬಸ್ ಇದೆ ಅದನ್ನು ಕಂಪಲ್ಸರಿಲಿ ಬರೆದಿಟ್ಕೊಳ್ಳಿ. ಓಕೆನಾ? ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಇಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ಐ ವಿಲ್ ಸೆಂಡ್ ಇಟ್ ಟು ದ ವಾಟ್ಸಪ್ ಗ್ರೂಪ್. ಓಕೆ, ಸೊ ಈಗ ನೋಡಿ, ಕಾಸ್ಟ್ ಅಕೌಂಟಿಂಗ್ ಫಸ್ಟ್ ಅಂತ ಕರಿತೀವಿ ನಾವು ಈ ಸೆಮೆಸ್ಟ್ರಲ್ಲಿ ಕಲಿಯುವಂಥ ಕಾಸ್ಟ್ ಅಕೌಂಟಿಂಗನ್ನು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ another part of a cost accounting, that is the application of a cost accounting in the 6th semester. Okay, so in the cost accounting first, as usual we have a 5 units. ಓಕೆ, 5 ಯೂನಿಟ್ಸ್ ಇದೆ. ಯಾವುದೆಲ್ಲ ನೋಡಿ, ಫಸ್ಟ್ ಯೂನಿಟ್ಸ್ ಆ್ಯಸ್ ಅ ಸಿಂಪಲ್ ಅಥವಾ ಎಲ್ಲ ಸಬ್ಜೆಕ್ಟು ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಇರುತ್ತೆ. ಆ್ಯಂಡ್ ಇಂಟ್ರೊಡಕ್ಷನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅ ಮೀನಿಂಗ್, ನೇಚರ್, ಆಬ್ಜೆಕ್ಟಿವ್, ಫಂಕ್ಷನ್, ಸಿಗ್ನಿಫಿಕೆನ್ಸ್ ಆಫ್ ಅ ಕಾಸ್ಟ್. ನೋಡ್ತಾ ಇದ್ದೀರಲ್ಲ, ಫಾಲೋ ಮಾಡ್ತಾ ಇದ್ದೀರಲ್ಲ. ಕಾಸ್ಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್ ವರ್ಸಸ್ ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಆಬ್ಜೆಕ್ಟ್ಸ್, ಕಾಸ್ಟ್ ಯೂನಿಟ್ಸ್, ಕಾಸ್ಟ್ ಸೆಂಟರ್ಸ್, cost systems, methods and techniques of a cost accounting, installation of a cost accounting system. ಓಕೆನಾ? ಸೊ ಇದಿಷ್ಟು ಇದನ್ನ ನೋಡಿದರೆ ನಿಮಗೆಲ್ಲೂ ಪ್ರಾಕ್ಟಿಕಲ್ ಸೆನ್ಸ್ ಆಗೋದೇ ಇಲ್ಲ. ಕರೆಕ್ಟಾ? ಅಂದರೆ ಅರ್ಥ ಏನು? ದಿಸ್ ಈಸ್ ಕಂಪ್ಲೀಟ್ಲಿ ಅ ಥಿಯರಿ ಚಾಪ್ಟರ್, ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಹೋಲ್ ಕಾಸ್ಟ್ ಅಕೌಂಟಿಂಗ್. ಅಂದರೆ ನಿಮ್ಮ ಕಾಸ್ಟ್ ಅಕೌಂಟಿಂಗ್ ಪ್ಲ್ಯಾಟ್ಫಾರ್ಮ್ ಇದು ಅಥವಾ ಫೌಂಡೇಶನ್ಸ್ ಇದು. ಇದನ್ನೇ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ನೆಕ್ಸ್ಟ್ ಎಲ್ಲ ಪ್ರಾಕ್ಟಿಕಲ್ ಚಾಪ್ಟರ್ಸ್ ನಿಮಗೆ ಅಷ್ಟೇ ಈಸಿಯಾಗಿ ಕನ್ವೆ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಆದರೆ ನಾನಿಲ್ಲಿ ನೋಟ್ಸನ್ನು ನಿಮಗೆ ಪ್ರಿಂಟೌಟ್ಸ್ ಅಥವಾ ಶೇರ್ ಮಾಡ್ತೀನಿ ಆ್ಯಂಡ್ ಎಕ್ಸ್ಪ್ಲನೇಷನ್ ಮಾತ್ರ ಮಾಡ್ತಾ ಹೋಗ್ತೀನಿ. ಸರಿನಾ? ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನೋಡಿ, ಇದನ್ನು ಕಾಸ್ಟ್ ಕ್ಲಾಸಿಫಿಕೇಷನ್ ಅಂತ ಕರೀತಾರೆ. ಇದು ಸಹ ತುಂಬ ಇಂಪಾರ್ಟೆಂಟ್. ಮೀನಿಂಗ್ ಆ್ಯಂಡ್ ಪರ್ಪಸ್ ಓದ್ತೀರಾ. ಮೆಥಡ್ಸ್ ಆಫ್ ಕ್ಲಾಸಿಫಿಕೇಷನ್, ಎಸ್, ಕಾಸ್ಟ್ ಎಲ್ಲನೂ ಒಂದೇ ನೇಚರ್ದಾಗಿರೋದಿಲ್ಲ ಅಲ್ವಾ. ಡಿಫ್ರೆಂಟ್ ಕಾಸ್ಟನ್ನು ನೀವು ನೋಡ್ತೀರಾ. ಫಿಕ್ಸ್ಡ್ ಕಾಸ್ಟ್ ಅಂತೀರಾ, ವೇರಿಯಬಲ್ ಕಾಸ್ಟ್ ಅಂತೀರಾ, ಅದರಲ್ಲಿ ಸಹ 100% ವೇರಿಯಬಲ್, 50% ವೇರಿಯಬಲ್ ಅಂತ ಕರಿತೀರಾ, ಹೌದಲ್ವಾ. ಅಂದರೆ ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ ಫಂಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ್ಯಾಟ್ ಪರ್ಟಿಕ್ಯುಲರ್ ಕಾಸ್ಟ್. ಹೌದಾ? ಒಂದೊಂದು ಕಾಸ್ಟನ್ನು ಆಯಾ ಅದರ ನೇಚರ್ಗೆ ಅನುಗುಣವಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಅದೇ ರೀತಿ ಇಲ್ಲಿಯೂ ಸಹ ಕಾಸ್ಟ್ ಕ್ಲಾಸಿಫಿಕೇಷನನ್ನು ಕಲಿತೀರಾ. ತುಂಬ ಇಂಪಾರ್ಟೆಂಟ್ ಇದು.
ನೋಡಿ ಇದರಲ್ಲಿ ಬಿಹೇವಿಯರ್, ಕಂಟ್ರೋಲೆಬಿಲಿಟಿ, ಪೀರಿಯಡ್, ಐಡೆಂಟಿಫೈಯಬಿಲಿಟಿ, ಮ್ಯಾನೇಜರಿಯಲ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಇಸ್ ದಿಸ್ ಒನ್, ಪ್ರಿಪ್ರೇಷನ್ ಆಫ್ ಅ ಕಾಸ್ಟ್ ಶೀಟ್. ಲಾಸ್ಟ್ ಇದೆ ಅಲ್ವಾ, ಲಾಸ್ಟ್ ಇದೇನಿದೆ ಅದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಆ್ಯಕ್ಚುಲಿ ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟಿಗೆ ನಿಮ್ಮ ಏನು ಸಿಲೆಬಸ್ ಬರಿತೀರಿ ಅಲ್ವಾ, ಸಿಲೆಬಸ್ ಬರೆದಾದ್ಮೇಲೆ 3 ಪೇಜಸ್ಸನ್ನು ಬಿಟ್ಟು ನೋಟ್ಸನ್ನು ಸ್ಟಾರ್ಟ್ ಮಾಡಿ. ಹೇಳ್ತಿರೋದು ಅರ್ಥ ಆಗ್ತಾಯಿದೆ ಅಲ್ವಾ? 3 ಪೇಜಸ್, ಅದು ಯಾವುದು ಲಾಂಗ್ ಬುಕ್ಕಲ್ಲಿ 3 ಪೇಜಸ್ಸನ್ನು ಬಿಡಿ, ಹೆಚ್ಚಾದರೆ ಪರವಾಗಿಲ್ಲ, ಕಡಿಮೆ ಆಗೋದು ಬೇಡ. ಶಾರ್ಟ್ ಬುಕ್ಕಲ್ಲಾದರೆ ಒಂದು 4 ಪೇಜಸ್ಸನ್ನು ಬಿಡಿ. ಓಕೆನಾ? ಯಾಕೆ ಅಂತ ಹೇಳಿದರೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಹ್ಯಾವಿಂಗ್ ದ ಸಿಲೆಬಸ್ ನಿಮ್ಮ ಕೈಲಿ ಏನಿರಬೇಕು, ಕಾಸ್ಟ್ ಶೀಟ್ ಇರಬೇಕು, ಸ್ಪೆಸಿಮನ್ ಆಫ್ ಕಾಸ್ಟ್ ಶೀಟ್ ಇರಲೇಬೇಕು. ಸೊ ಆ ರೀಸನ್ಗೋಸ್ಕರ ಕಾಸ್ಟ್ ಶೀಟನ್ನು ಬರ್ಕೊಳ್ಳಿಕ್ಕೆ ಆ 3 ಪೇಜನ್ನು ಬಿಟ್ಟಿಡಿ. ಶಾರ್ಟ್ ನೋಟ್ಸ್ ಮಾಡ್ತೀರಿ ಆದರೆ 4 ಪೇಜಸ್, ಲಾಂಗ್ ನೋಟ್ಸ್ ಮಾಡ್ತೀರಿ ಆದರೆ 3 ಪೇಜಸ್ ಕಂಪಲ್ಸರಿಲಿ ನೀವು ಲೀವ್ ಮಾಡಿ ನಾನು ಕೊಡುವಂಥ ಫಸ್ಟ್ ಚಾಪ್ಟರ್ನ ನೋಟ್ಸನ್ನು ಬರೀರಿ. ಓಕೆನಾ? ಇದು ಕಾಸ್ಟ್ ಕ್ಲಾಸಿಫಿಕೇಷನ್. ಇದರಲ್ಲಿ ಕಾಸ್ಟನ್ನು ಹೇಗೆ ಕ್ಲಾಸಿಫೈ ಮಾಡಬೇಕು ಆ್ಯಂಡ್ ಕ್ಲಾಸಿಫೈಡ್ ಕಾಸ್ಟ್ ಯಾವ್ಯಾವ ಕಾಸ್ಟು ಯಾವ ಏರಿಯಾದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಕಾಸ್ಟ್ ಶೀಟಲ್ಲಿ, ಯಾಕೆ ಅದು ಅಲ್ಲೇ ಬರುತ್ತೆ, ಸರಿನಾ? ಸೊ ಇದನ್ನೆಲ್ಲ ನಾವು ಈ ಚಾಪ್ಟ್ರಲ್ಲಿ, ಸೆಕೆಂಡ್ ಚಾಪ್ಟ್ರಲ್ಲಿ ಕಲಿತೀವಿ. ಆ್ಯಂಡ್ ಯುವರ್ ಥರ್ಡ್ ಚಾಪ್ಟರ್ ಇಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಅದರಲ್ಲಿ ಇಲ್ಲಿ ನೋಡಿ ನೀವು ಒಬ್ಸರ್ವ್ ಮಾಡ್ಬೋದು, 3rd ಚಾಪ್ಟರ್ ಇರ್ಬೋದು, 4th ಚಾಪ್ಟರ್ ಇರ್ಬೋದು ಆ್ಯಂಡ್ 5th ಚಾಪ್ಟರ್ ಇರ್ಬೋದು. ಅಷ್ಟು ಚಾಪ್ಟ್ರಿಗೆ ಒಂದೇ ಹೆಸರು, ಎಲಿಮೆಂಟ್ಸ್ ಆಫ್ ಕಾಸ್ಟ್. ಅಂದರೆ ಅರ್ಥ ಏನು, ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆರ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಬೇರೆ ಬೇರೆ ಎಲಿಮೆಂಟ್ಸನ್ನು ಕಲಿತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ನಾವು ಕಲಿಯುವಂಥ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮೆಟೀರಿಯಲ್ ರಿಲೇಟೆಡ್, ಸರಿನಾ? ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಫೈನಲ್ ಪ್ರಾಡಕ್ಟ್ ಆಗಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ರಾ ಮೆಟೀರಿಯಲ್. ದ್ಯಾಟ್ ರಾ ಮೆಟೀರಿಯಲ್ ಎಕ್ಸ್ಪೆನ್ಸಸ್ ಅಥವಾ ಅದರ ಕಾಸ್ಟನ್ನು ನಾವಿಲ್ಲಿ ಕಲಿತಾ ಇದ್ದೀವಿ, ಅದನ್ನು ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಆ ಮೆಟೀರಿಯಲ್ ಕಾಸ್ಟಲ್ಲಿ ಏನೆಲ್ಲ ಕಲಿತೀವಿ ನೋಡಿ, ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್, ಪರ್ಚೇಸ್ ಕಂಟ್ರೋಲ್, ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ಪರ್ಚೇಸ್, ಇವ್ಯಾಲ್ಯೂಯೇಷನ್ ಆಫ್ ಕೊಟೇಷನ್, ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ, EOQ ಅಂತ ಕಲ್ತ್ಕೊಂಡ್ಬಂದಿದ್ದೀರಿ ಅಲ್ವಾ, ಅದೇ ಇದು EOQ, ಸ್ಟೋರ್ಸ್ ಕಂಟ್ರೋಲ್, ಲೊಕೇಶನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್, ಲೆವೆಲ್ ಆಫ್ ಇನ್ವೆಂಟ್ರಿ, ಇಶ್ಯೂ ಕಂಟ್ರೋಲ್, importance of issue control, methods of pricing issue, FIFO, LIFO, weighted average, base stock and standard price methods, criteria of effective pricing method, inventory control techniques, periodic versus perpetual inventory system and ABC analysis, activity based costing analysis. ಓಕೆನಾ? ಸೊ ಇಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಮೆಟೀರಿಯಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲವನ್ನು ಲರ್ನ್ ಮಾಡ್ತೀರಾ. ಹೇಗೆ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಆರ್ಡ್ರನ್ನ ರೆಡಿ ಮಾಡಬೇಕು, ಅದರ ಕೊಟೇಷನನ್ನು ಹೇಗೆ ರೆಡಿ ಮಾಡಬೇಕು, ಕೊಟೇಷನನ್ನು ಯಾರಿಗೆ ಸೆಂಡ್ ಮಾಡಬೇಕು ಮತ್ತು ಎಷ್ಟು ಕಾಪಿಯಲ್ಲಿ ಅದರ ಡಾಕ್ಯುಮೆಂಟೇಷನ್ ಆಗಬೇಕು, ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದರೆ ಏನು, ಡಿಫ್ರೆಂಟ್ ಸ್ಟಾಕ್ ಲೆವೆಲ್ಸ್ ಬರುತ್ತೆ, ಮಿನಿಮಮ್ ಸ್ಟಾಕ್, ಮ್ಯಾಕ್ಸಿಮಮ್ ಸ್ಟಾಕ್, ಡೇಂಜರ್ ಲೆವೆಲ್. ಸೊ ಈ ಎಲ್ಲ ಲೆವೆಲ್ಸ್ಗಳನ್ನು ಕಲಿತೀರಾ. ಸ್ಟೋರ್ಸ್ ಕಂಟ್ರೋಲ್ ಹೇಗಾಗುತ್ತೆ, ಹೌ ದೇ ಆರ್ ಗೋಯಿಂಗ್ ಟು ಮೇಂಟೈನ್ ದೇರ್ ಇನ್ವೆಂಟ್ರಿ ಆ್ಯಂಡ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಇನ್ವೆಂಟ್ರಿ, ಲೆವೆಲ್ಸ್ ಆಫ್ ಇನ್ವೆಂಟ್ರಿ. ಅದರಾದಮೇಲೆ ಮೆಥಡ್ಸ್ ಆಫ್ ಪ್ರೈಸಿಂಗ್ ಇಶ್ಯೂಸ್ ಅಂತ ಹೇಳಿದ್ರೆ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಇನ್ವೆಂಟ್ರಿನೂ ಹೌದು, ಮೆಥಡ್ಸ್ ಆಫ್ ಪ್ರೈಸಿಂಗ್ ಇಶ್ಯೂನೂ ಹೌದು. FIFO, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಕೇಳಿದ್ದೀರಿ ಅಲ್ವಾ ಇದನ್ನು, ಆ್ಯಂಡ್ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್, ವೇಟೆಡ್ ಎವರೇಜ್, ಸಿಂಪಲ್ ಎವರೇಜ್, ಬೇಸ್ ಸ್ಟಾಕ್. ಸೊ ಈ ರೀತಿ ತುಂಬ ಮೆಥಡ್ಸ್ ಇದೆ. ಆ ಎಲ್ಲ ತುಂಬ ಆ್ಯಕ್ಚುಲಿ ಇಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ವೆರಿ ಫ್ಯೂ ಮೆಥಡ್ಸ್, ಅಂದರೆ 4-5 ಅಥವಾ 6 ಮೆಥಡನ್ನು ನೀವು ಈ ಸಿಲೆಬಸಲ್ಲಿ ಕಲಿತೀರಾ. ಬಟ್ ದೇರ್ ಆರ್ ಅ ಪ್ಲೆಂಟಿ ಆಫ್ ಮೆಥಡ್ಸ್ ವಿಚ್ ಆರ್ ಪ್ರಾಕ್ಟೀಸ್ಡ್ ಇನ್ ಅ ಡಿಫ್ರೆಂಟ್ ಆರ್ಗನೈಸೇಷನ್ಸ್. ಓಕೆ, ಸೊ ಇಲ್ಲಿ ನಾವು ಇದಿಷ್ಟನ್ನು ಕಲಿಯೋದ್ರ ಮೂಲಕ ಬೇರೆ ಮೆಥಡ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇನ್ವೆಂಟ್ರಿ ಕಂಟ್ರೋಲ್ ಟೆಕ್ನಿಕ್, ಪಿರಿಯಾಡಿಕ್ ಆ್ಯಂಡ್ ಪರ್ಪೆಕ್ಚುಯಲ್ ಇನ್ವೆಂಟ್ರಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ABC ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ. ಸೊ ಇದನ್ನೆಲ್ಲದನ್ನು ಇನ್ ಡೀಟೇಲ್ ಕಲಿತೀರಾ. ಕಂಪ್ಲೀಟ್ಲಿ ಅ ಪ್ರಾಕ್ಟಿಕಲ್ ಚಾಪ್ಟರ್ ಇದು. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ಯು ಆರ್ ಆಲ್ ಗೋಯಿಂಗ್ ಟು ಎಂಜಾಯ್ ದ ಕ್ಲಾಸಸ್. ಯಾಕಂತ ಹೇಳಿದ್ರೆ ನಾನು ನೋಡಿರೋ ಪ್ರಕಾರ ಎಲ್ಲರೂ ಲೈಕ್ ಮಾಡುವ ಚಾಪ್ಟರ್ ಅಂದರೆ FIFO ಚಾಪ್ಟರ್ ಅಂತಾನೆ ಇದು ಫೇಮಸ್ ಆಗಿದೆ. ಅದು ಮೆಟೀರಿಯಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಚಾಪ್ಟರ್, ಆಯಿತಾ? ತುಂಬ ಲೈಕ್ ಮಾಡ್ತಾರೆ. ಏನು ಅಂತ ಹೇಳಿದರೆ ಈ FIFOದಿಂದ ಒಂದು 15 ಮಾರ್ಕ್ಸ್ ಒಂದು ಬರುತ್ತೆ ಕ್ವೆಶನ್ ಆ್ಯಂಡ್ 5 ಮಾರ್ಕ್ಸ್ ಬರುತ್ತೆ. ಅದಿಷ್ಟು ನಮಗೆ 20 ಮಾರ್ಕ್ಸ್ ಪಕ್ಕಾ ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಎಲ್ಲರೂ ಎಕ್ಸಾಮಿಗೆ ಹೋಗ್ತಾರೆ, ಸರಿನಾ? ಸೊ ಯು ಆರ್ ಗೋಯಿಂಗ್ ಟು ಎಂಜಾಯ್. ಫೈನಲಿ ನಾನಷ್ಟೇ ಹೇಳ್ಬೋದು. ಓಕೆ, ನೆಕ್ಸ್ಟ್ 4th ಚಾಪ್ಟರ್ ನೋಡಿ, ಎಲಿಮೆಂಟ್ಸ್ ಆಫ್ ಕಾಸ್ಟ್. ಇದು ಸೇಮ್ ಬಟ್ ಆಫ್ ಲೇಬರ್. ಅಲ್ಲಿ ಮೆಟೀರಿಯಲ್ ಆದಮೇಲೆ ತುಂಬ ಇಂಪಾರ್ಟೆಂಟ್ ಯಾರು, ನಮಗೆ ಲೇಬರ್ಸ್ ಬೇಕಲ್ವಾ ಫಾರ್ ದ ಪ್ರೊಡಕ್ಷನ್ ಪರ್ಪಸ್.
ಹೂ ಇಸ್ ಅ ಲೇಬರ್ ಹೂ ಈಸ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ದ ಮೆಟೀರಿಯಲ್ ಇನ್ ಅ ಡೈರೆಕ್ಟ್ ಸೆನ್ಸ್, ಯಾರು ಮೆಟೀರಿಯಲನ್ನು ಡೈರೆಕ್ಟಾಗಿ ಟಚ್ ಮಾಡಿ ಅದರ ಅದರ ಟ್ರಾನ್ಸ್ಫಾರ್ಮೇಷನ್, ರಾ ಮೆಟೀರಿಯಲನ್ನು ಫಿನಿಶ್ಡ್ ಪ್ರಾಡಕ್ಟಾಗಿ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಅವರನ್ನು ನಾವು ಲೇಬರರ್ ಅಂತ ಕರಿತೀವಿ. ಸೊ ಅವರ ಕಾಸ್ಟ್ ಕಂಟ್ರೋಲ್ ಅಥವಾ ಕಾಸ್ಟ್ ಕ್ಯಾಲ್ಕುಲೇಷನನ್ನು ಇಲ್ಲಿ ಕಲಿತೀವಿ ನಾವು. ಏನೆಲ್ಲ ಇದೆ ನೋಡಿ, ನಾವು ಒಮ್ಮೆ ಓದ್ತೀನಿ. ಮೀನಿಂಗ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಲೇಬರ್ ಕಾಸ್ಟ್ ಕಂಟ್ರೋಲ್, ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಡ್, ಟೈಮ್ ಕೀಪಿಂಗ್ ಆ್ಯಂಡ್ ಟೈಮ್ ಬುಕ್ಕಿಂಗ್ ಡಿಪಾರ್ಟ್ಮೆಂಟ್ಸ್, ಮೀನಿಂಗ್ ಆ್ಯಂಡ್ ರೆಕಾರ್ಡ್ಸ್, ಅಂದರೆ ವಾಟ್ ಆರ್ ಆಲ್ ದ ರೆಕಾರ್ಡ್ಸ್ ಮೇಂಟೈನ್ಡ್ ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್, ಅದರಲ್ಲಿ ಟೈಮ್ ವೇಜ್, ಪೀಸ್ ರೇಟ್ ಸಿಸ್ಟಮ್, ಆಮೇಲೆ ಟೈಪ್ಸ್ ಆ್ಯಂಡ್ ಎಸೆನ್ಷಿಯಲ್ಸ್ ಆಫ್ ಎಫೆಕ್ಟಿವ್ ಇನ್ಸೆಂಟಿವ್ ಪ್ಲ್ಯಾನ್ಸ್. ಇದನ್ನು ನಾನು ನಿಮಗೆ ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಯಾಕಂದರೆ ನೀವು ಲಾಸ್ಟ್ ಇಯರ್ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಕಲ್ತಿದ್ದೀರಾ ಅಲ್ವಾ. ಹಾಲ್ಸೆ ಪ್ಲ್ಯಾನ್, ರೋವ್ಯಾನ್ ಪ್ಲ್ಯಾನ್, ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲ್ಯಾನ್, ಮ್ಯಾರಿಕ್ಸ್ ಪ್ಲ್ಯಾನ್, ಗ್ಯಾನ್ಸ್ ಪ್ಲ್ಯಾನ್, ಎಮರ್ಸನ್ಸ್ ಪ್ಲ್ಯಾನ್ ಆ್ಯಂಡ್ ದ ಗ್ರೂಪ್ ಇನ್ಸೆಂಟಿವ್ ಪ್ಲ್ಯಾನ್ಸ್. ಇಷ್ಟು ಪ್ಲ್ಯಾನಿಗೆ ನಿಮಗೆ ಪ್ರಾಕ್ಟಿಕಲ್ ಕ್ವೆಶನ್ಸ್ ಇದೆ, ಸರಿನಾ. ಗ್ರೂಪ್ ಇನ್ಸೆಂಟಿವ್ ಪ್ಲ್ಯಾನ್ಸಲ್ಲಿ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಅಂದರೆ ಥಿಯರಿ ಮಾತ್ರ, ಆದರೆ ಇಂಡಿವಿಜುವಲ್ ಪ್ಲ್ಯಾನ್ಸ್ ಏನು ಆಥರ್ ಬೇಸ್ಡ್ ಪ್ಲ್ಯಾನ್ಸ್ ಇದೆ ಅದಷ್ಟಕ್ಕೂ ನಿಮಗೆ ಪ್ರಾಕ್ಟಿಕಲ್ ಕ್ವೆಶನ್ಸ್ ಇದೆ. ಎಲ್ಲನೂ ಸಹ ಅವ್ರು ಹೇಳಿರೋ ರೀತಿಯಲ್ಲಿ, ಅವ್ರು ಕೊಟ್ಟಿರೋ ಫಾರ್ಮುಲಾದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಸರಿನಾ. ನೆಕ್ಸ್ಟ್ ಏನಿದೆ ನೋಡಿ, ಲೇಬರ್ ಟರ್ನ್ ಓವರ್, ಮೀನಿಂಗ್ ಏನು, ರೀಸನ್ ಏನು, ಎಫೆಕ್ಟ್, ಕಾಸ್ಟ್ ಮೆಜರ್ಮೆಂಟ್ ಆ್ಯಂಡ್ ಕಂಟ್ರೋಲ್, ಟ್ರೀಟ್ಮೆಂಟ್ ಆಫ್ ಐಡಲ್ ಟೈಮ್ ಆ್ಯಂಡ್ ಓವರ್ ಟೈಮ್ ವೇಜಸ್. ಲೇಬರ್ ಟರ್ನ್ ಓವರ್, ಮೀನಿಂಗ್, ರೀಸನ್, ಎಫೆಕ್ಟ್ ಇದೆಲ್ಲ HR ಅಲ್ಲಿ ಬಂದಿದೆ. Anyhow, we are going to learn once again that. And last one ಇದೆಲ್ಲ ಟ್ರೀಟ್ಮೆಂಟ್ ಆಫ್ ಐಡಲ್ ಟೈಮ್ ಆ್ಯಂಡ್ ಓವರ್ ಟೈಮ್. ಐಡಲ್ ಟೈಮ್ ಅಂದರೆ ಕೆಲಸ ಮಾಡದೆ ಖಾಲಿಯಾಗಿ ಕೂತ್ಕೊಂಡಿರೋವಂಥ ಹವರ್ಸ್ಗಳು, ಅದು ನಮಗೆ ಪ್ರೊಡಕ್ಟಿವ್ ಹವರ್ ಅಲ್ಲ, ಅದರ ಕ್ಯಾಲ್ಕುಲೇಷನ್ ಆ್ಯಂಡ್ ಹೇಗೆ ಮತ್ತು ಡಿಡಕ್ಷನ್ಸ್ ಹೇಗೆ. ಆ್ಯಂಡ್ ಓವರ್ ಟೈಮ್ ವೇಜಸ್, ಎಸ್ ಇಟ್ಸ್ ಎನ್ ಎಕ್ಸ್ಟ್ರಾ ಎಫರ್ಟ್ ಆಫ್ ಅನ್ ಲೇಬರ್ ಅಲ್ವಾ. ಸೊ ಅದಕ್ಕೆ ಹೇಗೆ ಪೇಮೆಂಟ್, ಇದನ್ನೆಲ್ಲ ನಾವು 4th ಚಾಪ್ಟರ್ ಎಲಿಮೆಂಟ್ಸ್ ಆಫ್ ಕಾಸ್ಟಲ್ಲಿ ಕಲಿತೀವಿ, ಸರಿನಾ. ಆ್ಯಂಡ್ ದ ಲಾಸ್ಟ್ ಚಾಪ್ಟರ್ ಈಸ್ ಅಗೇನ್ ಎಲಿಮೆಂಟ್ ಆಫ್ ಕಾಸ್ಟ್, ಬಟ್ ದ್ಯಾಟ್ ಈಸ್ ಆಫ್ ಓವರ್ ಹೆಡ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಓವರ್ ಹೆಡ್ ಅಂತ ನಾವು ಏನು ಕರಿತೀವಿ, ಕಾಸ್ಟ್ ಶೀಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓವರ್ ಹೆಡ್ ಅಂತ ಹೇಳಿದರೆ ನಿಮ್ಮ ಫೈನಾನ್ಷಿಯಲ್ ಅಕೌಂಟಲ್ಲಿ ಅದನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೆನಪಿದೆ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುತ್ತೆ ನೋಡಿ, ಟ್ರೇಡಿಂಗ್ ಅಕೌಂಟಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನು ಬರುತ್ತೆ ಅಲ್ವಾ ಅದೆಲ್ಲ ಓವರ್ ಹೆಡಲ್ಲಿ ಬರುತ್ತೆ. ದ್ಯಾಟ್ ಈಸ್ ಆಲ್ ದ ಎಕ್ಸ್ಪೆನ್ಸಸ್ ಲಿಸ್ಟ್. ಓಕೆ, ಸೊ ಆ ಓವರ್ ಹೆಡ್ಗಳನ್ನು ಬೇರೆ ಬೇರೆ ಖರ್ಚುಗಳಾಗ್ತಾ ಇರುತ್ತೆ ಅಲ್ವಾ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಸರ್ವಿಸ್ ಆರ್ಗನೈಸೇಷನಲ್ಲಿ. ಸೊ ಆ ಖರ್ಚುಗಳನ್ನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು, ಓವರ್ ಹೆಡ್ ಕಾಸ್ಟ್ ಕಂಟ್ರೋಲ್. ಓಕೆ, ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್, ಕ್ಲಾಸಿಫಿಕೇಷನ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್. ಓವರ್ ಹೆಡನ್ನು ನಾವು 2 ಡಿಸ್ಟ್ರಿಬ್ಯೂಷನ್ ಚಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅದು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅದು ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ರಿಕವರಿ ರೇಟ್ಸ್, ಸಿಂಗಲ್ ಆರ್ ಅ ಮಲ್ಟಿಪಲ್ ರೇಟ್, ಆ್ಯಕ್ಚುಯಲ್ ರೇಟ್ಸ್ ವರ್ಸಸ್ ಅ ಪ್ರೀಡಿಟರ್ಮೈನ್ಡ್ ರೇಟ್, ಮೆಥಡ್ಸ್, ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಹವರ್ ಆ್ಯಂಡ್ ಮೆಷಿನ್ ಹವರ್ ರೇಟ್, ಅಕೌಂಟಿಂಗ್ ಟ್ರೀಟ್ಮೆಂಟ್, ಓವರ್ ಆ್ಯಂಡ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್. ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಅ ಲೇಬರ್ ಹವರ್, ವಾಟ್ ಈಸ್ ಅ ಮೆಷಿನ್ ಹವರ್, correct. So we are going to compare what is the convenient measure or what is the convenient technique to apply, whether to follow a machine hour rate calculation or to follow a labor hour rate, or where to replace our labor with the machinery. ಇದನ್ನೆಲ್ಲ ಡಿಸಿಷನ್ ತಗೋಬೇಕು ಅಂದರೆ ನಿಮಗೆ ಕಂಪ್ಯಾರಿಸನ್ ಆಫ್ ಅ ಡೈರೆಕ್ಟ್ ಲೇಬರ್ ಹವರ್ಸ್ ಆ್ಯಂಡ್ ಅ ಮೆಷಿನ್ ಹವರ್ ರೇಟ್ ಬೇಕಾಗುತ್ತೆ, ಓಕೆನಾ. ಆ್ಯಂಡ್ ಓವರ್ ಆ್ಯಂಡ್ ಅಂಡರ್ ಅಬ್ಸಾರ್ಪ್ಷನ್ ಓವರ್ ಹೆಡ್. ಅಂಡರ್ ಅಬ್ಸಾರ್ಪ್ಷನ್ ಮೀನ್ಸ್ ಎಕ್ಸಿಸ್ಟೆನ್ಸ್ಗಿಂತ ಕಡಿಮೆ ಇರೋಷ್ಟು ಅಬ್ಸಾರ್ಬ್ ಮಾಡೋದು. ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ ಎಕ್ಸ್ಪೆನ್ಸಸ್ 250 rupees ಆಗಿದೆ ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ದ್ಯಾಟ್ ದ ಎಕ್ಸ್ಪೆನ್ಸಸ್ ವಾಸ್ 200. ದಟ್ ಈಸ್ ಅಂಡರ್ ಅಬ್ಸಾರ್ಪ್ಷನ್. ಓವರ್ ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ನೀವು ನಿಮ್ಮ ಪೇರೆಂಟ್ಸಿಗೆ ಲೆಕ್ಕ ಕೊಡ್ತೀರಿ ನೋಡಿ, ಆ್ಯಕ್ಚುಲಿ 300 rupees ಕೊಟ್ಟಿರ್ತಾರೆ ನಿಮ್ಮ ಹತ್ರ, ಆ್ಯಕ್ಚುಲ್ ಖರ್ಚಾಗಿರೋದು 270 ಆಗಿರುತ್ತೆ, ಆದರೆ ಅಮ್ಮಂಗೆ ಹೋಗಿ ಏನು ಹೇಳ್ತೀರಾ, ಆಲ್ 300 ವಾಸ್ ಎಕ್ಸ್ಪೆಂಡೆಡ್. ಏನಾಯ್ತಿದು, ಓವರ್ ಅಬ್ಸಾರ್ಪ್ಷನ್ ಆಯಿತು ಅಲ್ವಾ. 30 rupees ಓವರ್ ಅಬ್ಸಾರ್ಬ್ ಆಯಿತು ಅಮ್ಮನ ಅಕೌಂಟ್ಸ್ ಬುಕ್ಕಲ್ಲಿ, ಬಟ್ ನಿಮ್ಮ ಬುಕ್ಕಲ್ಲಿ 30 rupees ಇಸ್ ಸೇವ್ಡ್ ಬೈ ಯು ಪೀಪಲ್, ಕರೆಕ್ಟ್. ಸೊ ದ್ಯಾಟ್ ವಾಸ್. ಸೊ ಈ ರೀತಿ ಓವರ್ ಆ್ಯಂಡ್ ಅಂಡರ್ ಅಬ್ಸಾರ್ಬ್ ಮಾಡೋದ್ರಿಂದ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಸಪ್ಲೈ ಆಗೋದಿಲ್ಲ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು, ಸೊ ದ್ಯಾಟ್ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ a particular product in the very least possible cost, and we can just offer to our customer at a very least possible price, correct. ಸೊ ಇದನ್ನೆಲ್ಲ ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಇಲ್ಲಿ ನೀವು
ಅಬ್ಸರ್ವ್ ಮಾಡಿ ಫಸ್ಟ್ 2 ಚಾಪ್ಟ್ರಲ್ಲಿ ಫಸ್ಟ್ ಚಾಪ್ಟರ್ ಮಾತ್ರ ಕಂಪ್ಲೀಟ್ ಥಿಯರಿ, ಸೆಕೆಂಡ್ ಚಾಪ್ಟ್ರಿಂದ ನಿಮಗೆ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ, ಥರ್ಡ್ ಚಾಪ್ಟ್ರಿಂದ ಕಂಪ್ಲೀಟ್ ಪ್ರಾಕ್ಟಿಕಲ್. ಬಟ್ ನಿಮ್ಮ ಆಲ್ 80 ಮಾರ್ಕ್ಸ್ ಕ್ವೆಶನ್ ಪೇಪರ್ ವಿಲ್ ಬಿ ಫ್ರಮ್ ಥರ್ಡ್ ಚಾಪ್ಟರ್ ಟು 5th ಚಾಪ್ಟರ್. ಆದರೆ ಇಲ್ಲಿ ನಿಮಗೆ ತುಂಬಾ ಇದೆ ಕಲಿಯುವಂಥದ್ದು, ಆಯಿತಾ. ಒಂದು ಚಾಪ್ಟ್ರಿಂದ ಬರೀ ಒಂದು 15 ಮತ್ತು 5 ಮಾರ್ಕ್ಸ್ ಇದು ಬರುತ್ತೋ ಅಂತ ಅಂದ್ಕೋಬೇಡಿ. ಇಲ್ಲಿ ನಿಮಗೆ ತುಂಬಾ ಇದೆ ಕಲಿಯುವಂಥದ್ದು, ತುಂಬ ಕಲಿತೀರಾ. ಆ್ಯಂಡ್ ಏನು ಈ ಸೆಮೆಸ್ಟ್ರಲ್ಲಿ ಕಲಿತೀರಾ ಅಲ್ವಾ, ಅದು ನಿಮ್ಮ ನೆಕ್ಸ್ಟ್ ಸೆಮೆಸ್ಟ್ರಿಗೆ ಯೂಸ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಸೆಮೆಸ್ಟರ್ ಕಾಸ್ಟ್ ಅಕೌಂಟಿಂಗಲ್ಲಿ ಯು ಆರ್ ಗೋಯಿಂಗ್ ಟು ಅಪ್ಲೈ ದ ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಅ 5th ಸೆಮೆಸ್ಟರ್ ಇನ್ ಅ ಡಿಫ್ರೆಂಟ್ ಅಪ್ಲಿಕೇಬಲ್ ಏರಿಯಾ. ಅಂದರೆ ಕಾಂಟ್ರಾಕ್ಟಲ್ಲಿ ಹೇಗೆ ಅಪ್ಲೈ ಮಾಡ್ತೀರಾ, ಪ್ರೋಸೆಸ್ ಆರ್ಗನೈಸೇಷನಲ್ಲಿ ಹೇಗೆ ಅಪ್ಲೈ ಮಾಡ್ತೀರಾ. ಸೊ ಹೀಗೆ ಇದನ್ನೆಲ್ಲ ಕಲೀಲಿಕ್ಕೆ ನಿಮಗೆ 6th ಸೆಮೆಸ್ಟ್ರಿಗೆ 5th ಸೆಮೆಸ್ಟ್ರಲ್ಲಿ, ಅದರಲ್ಲೂ ಸಹ ನೀವು ಸೆಕೆಂಡ್ ಚಾಪ್ಟ್ರಲ್ಲಿ ಕಾಸ್ಟ್ ಶೀಟ್ ಎಷ್ಟು ನೀಟಾಗಿ ಅರ್ಥ ಮಾಡ್ಕೋತೀರಲ್ಲ, ಅಷ್ಟು ನೀಟಾಗಿ ಈ ಸೆಮೆಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ನೆಕ್ಸ್ಟ್ ಸೆಮೆಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ಹೋಗುತ್ತೆ. ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋವಂಥದ್ದು. ಸೊ ಫಸ್ಟ್ ನಿಮ್ಮ ಕೆಲಸ ಏನು, ಕಾಸ್ಟ್ ಅಕೌಂಟಿಂಗ್ ಈ ಏನು ಸಿಲೆಬಸನ್ನು ಬರ್ಕೊಳ್ಳಿ. ಬರೆದಾದ್ಮೇಲೆ 3 ಅಥವಾ 4 ಪೇಜನ್ನು ಲೀವ್ ಮಾಡಿ, ಅದರ ನಂತರ ನಾನು ಕೊಡುವಂಥ ನೋಟ್ಸನ್ನು ಬರೀಲಿಕ್ಕೆ ರೆಡಿಯಾಗಿ. ಐ ವಿಲ್ ಜಸ್ಟ್ ಟೇಕ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಟೇಕ್ ಕೇರ್ ಟಿಲ್ ದ್ಯಾಟ್. ಟೇಕ್ ಕೇರ್. ಥ್ಯಾಂಕ್ ಯು.